ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕಿಸನ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಶೋಲ್ಡರ್ ಡ್ರೂಪಿಂಗ್ ಆಗ್ತಾ ಇದೆ ಅಂತ ತುಂಬ ಸಬ್ಸ್ಕ್ರೈಬರು ತುಂಬ ಕಾಲ್ಸು ಮಾಡಿ ಹೇಳ್ತಿದ್ದಾರೆ. ಅದನ್ನು ಡೌಟ್ ಕ್ಲಿಯರ್ ಮಾಡಿ ಕೊಡಿ ಸರ್ ಅಂತ. ಅದೇ ರೀತಿ ನಾನು ಅದಕ್ಕೆ ತಕ್ಕಂಗೆ ಇವಾಗ ಎಷ್ಟು ಡೀಪ್ ಇದ್ದರೆ ಎಷ್ಟು ಶೋಲ್ಡರ್ ಇಟ್ಕೋಬೇಕು, ಯಾವ ಥರ ಇಟ್ಕೋಬೇಕು, ಏನು ಅನ್ನೋದನ್ನು ನಾನು ಮಾರ್ಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಏನಂತಂದರೆ ನಾನು ಪ್ರತಿಯೊಂದು ಮಾರ್ಕ್ ಹಾಕಬೇಕಾದ್ರೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಡೀಪು 9 ಇದ್ದರೆ ಎಷ್ಟು ಇಟ್ಕೋಬೇಕು, 8 ಇದ್ದರೆ ಎಷ್ಟು ಇಟ್ಕೋಬೇಕು, ಇಲ್ಲ 11 ಇದ್ದರೆ ಎಷ್ಟು ಇಟ್ಕೋಬೇಕು ಅಂತ ನಾನು ಮಾತಾಡ್ತಾ ಇರ್ತೀನಿ ಪ್ರತಿಯೊಂದು ಮಾರ್ಕಿಂಗಲ್ಲೂ. ಆವಾಗ ನೀವು ಫುಲ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ಏನಾಗುತ್ತಂದರೆ ನಿಮಗೆ ಶೋಲ್ಡರು ಎಲ್ಲ ಡೀಪಿಗೆ ಎಷ್ಟಿದ್ರೆ ಎಷ್ಟು ಇಟ್ಕೋಬೇಕು ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೈನ್ ಆಗುತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ, ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಶೋಲ್ಡರ್ ಡ್ರೂಪಿಂಗ್ ಆಗದೆ ಯಾವ ಥರ ಕಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಇನ್ನು ಬೇರೆಯವರು ನಿಮ್ಮ ಮುಖಾಂತರ ಹೆಲ್ಪ್ ಆದಂಗೆ ಆಗುತ್ತೆ. ಅದೇ ರೀತಿ ನೀವು ವಿಡಿಯೋ ನೋಡಿರೋರು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಗೆ ಏನೇ ಡೌಟ್ ಬಂತು ಅಂದರೂ ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಅದನ್ನ ವಿಡಿಯೋ ಹಾಕ್ತಾಯಿದ್ದೀನಿ. ಓಕೆನಾ? ಲೇಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಶೋಲ್ಡರ್ ಡ್ರೂಪಿಂಗ್ ಆಗ್ತಾ ಇರೋ ಥರ ಯಾವ ಥರ ಕಟ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ರೆಗ್ಯುಲರಾಗಿ ಏನು ಮಾಡ್ತೀವಿ ಅಂದರೆ ನಾವು ಈ ಥರ ಬ್ಲೌಸ್ನ ಬ್ಯಾಕ್ನ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಇದು ನಾನು ಕಟ್ ಮಾಡಿದ್ದೀನಿ, ಮಾರ್ಕಿಂಗ್ ಇದ್ದರೆ ಗೊತ್ತಾಗಲ್ಲ ಅಂತ. ಇವಾಗ ಇದರಲ್ಲಿ ಏನು ಆಗುತ್ತೆ ಅಂದರೆ ನಿಮಗೆ ಶೋಲ್ಡರ್ ಹಿಂಗೆ ಡ್ರೂಪ್ ಆಗುತ್ತೆ. ಅದು ಏನಕ್ಕೆ ಆಗುತ್ತೆ ಅಂದರೆ ಇದು ಡೀಪು ಇವಾಗ ನೋಡಿ ಎಷ್ಟಿದೆ, ಇದು 10 ಏನೋ ಇದೆ. 10 ಇದೆ. ಇವಾಗ ಅವ್ರ ಶೋಲ್ಡ್ರ್ ಬಂದ್ಬಿಟ್ಟು ಇವ್ರದ್ದು 15 ಇದೆ. ಏನು ಮಾಮೂಲಿ ರೆಗ್ಯುಲರ್ ಈ ಬೋನಿಂದ ಈ ಬೋನ್ವರೆಗೂ ಶೋಲ್ಡರ್ದು 15 ಇದೆ. 15 ಇದ್ದಾಗ ಏನು ಮಾಡ್ತೀವಿ, ಈ ಬೋನಿಂದ ಈ ಬೋನ್ಗೆ ನಾವು ರೆಗ್ಯುಲರಾಗಿ ಮೆಜರ್ಮೆಂಟ್ ತೊಗೊಂಡಿರ್ತೀವಿ. 15 ಇದೆ. ಏನು ಈ ಬೋನಿಂದ ಇಲ್ಲಿಗೆ ಇದು ಬಂದ್ಬಿಟ್ಟು ಡೀಪು 10 ಇದೆ. ಆ 10 ಇದ್ದಾಗ ಏನು ಮಾಡ್ತೀವಿ ಅಂದರೆ ನಾವು ಇಲ್ಲಿ 12 ಇಟ್ಕೊತೀವಿ. ಇಲ್ಲಿ 12 ಇಟ್ಕೊಂಡು ಹಾರ್ಮಲ್ ಡೌನು 6 ಮಾಡಿ ಹಿಂಗೆ ಮಾರ್ಕ್ ಹಾಕ್ಕೊಂಡು ಸ್ಲೀವ್ ಸೈಡ್ನ ಹಿಂಗೆ ಇಟ್ಕೊಂಡು ಚೆಕ್ ಮಾಡ್ತೀವಿ. ಈ ಥರ ಇದು 6 ಇಂಚ್ ಮಾಡಿದೆ. ಇದು 6 ಇಂಚ್ ಇಸ್ಕೊಂಡು ಈ ಡೌನ್ 6 ತಗೊಂಡು ಇಲ್ಲಿ 12 ಇಟ್ಕೊಂಡು ಈ ಥರ ಕಟ್ ಮಾಡಿ ಚೆಕ್ ಮಾಡ್ತೀವಿ. ಇದು ಚೆಸ್ಟ್ ಮಾರ್ಕಿಂಗ್ ಇಲ್ಲಿರುತ್ತೆ, ವೇಸ್ಟ್ ಮಾರ್ಕಿಂಗ್ ಇಲ್ಲಿರುತ್ತೆ, ಇದು ಡೀಪ್ ಇರುತ್ತೆ, ಇದು 3 ಇಂಚಸ್ ಇರುತ್ತೆ. ಅಕಸ್ಮಾತ್ ಇದು ಬ್ರಾಡ್ ಜಾಸ್ತಿ ಬೇಕು ಅಂದಾಗ ಇದನ್ನು ಸ್ವಲ್ಪ ಬ್ರಾಡ್ ತೊಗೊತೀವಿ. ರೆಗ್ಯುಲರಾಗಿ ಬಂದ್ಬಿಟ್ಟು ಇದು 3 ಇಂಚಸ್ ತೊಗೊತೀವಿ. ಇದಿಷ್ಟು 3 ಕರೆಕ್ಟಾಗಿದೆ ಅಂದರೆ ಶೋಲ್ಡರ್ ಡಿಪ್ ಮ್ಯಾಕ್ಸಿಮಮ್ ಬರಲ್ಲ. ಅದು ಶೋಲ್ಡರ್ ಡ್ರೂಪಿಂಗ್ ಯಾರಿಗೆ ಬರುತ್ತೆ ಅಂದರೆ ಇಲ್ಲಿ ಒಬ್ಬೊಬ್ಬರು ಸ್ವಲ್ಪ ಹಿಂಗೆ ಕ್ರಾಸ್ ಇರುತ್ತೆ ಶೋಲ್ಡರು, ಅವ್ರಿಗೇನಾಗುತ್ತೆ ಅಂದರೆ ಈ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅವಾಗ ಏನು ಮಾಡ್ಬೇಕು ನಾವು ಅಂತಂದರೆ ಈ ಥರ ಸ್ವಲ್ಪ ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡಿ ಇಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲಿ ತೋರಿಸ್ತೀನಿ ಅದು ಇವಾಗ ಮಾರ್ಕಿಂಗು ಇಲ್ಲಿರುತ್ತೆ. ಹಿಂಗೆ ಶೋಲ್ಡರ್ ಡ್ರೂಪಿಂಗ್ ಆಗ್ತಾ ಇದೆ ಅನ್ನೋರಿಗೆ ಸ್ವಲ್ಪ ಹಿಂಗೆ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಹಿಂಗೆ ಈ ಥರ ಒಳಗಡೆ ಈ ಥರ ಬಂದು ಹಿಂಗೆ ಇದನ್ನು ಈ ಕಡೆಯಿಂದ ಸ್ವಲ್ಪ ಹಿಂಗೆ ಕ್ರಾಸಾಗಿ ಕಟ್ ಮಾಡ್ಕೊಂಡ್ರೆ ಏನಾಗುತ್ತಂದರೆ ಶೋಲ್ಡರು ಹಿಂಗೆ ಜಾರಕ್ಕೆ ಹೋಗ್ದಿರ ಸ್ವಲ್ಪ ಸ್ಟಡಿಯಾಗಿ ನಿಂತ್ಕೊತದೆ. ಇದು ಒಂದು ಆಪ್ಷನ್. ಇನ್ನೊಂದು ಏನಾಗ್ತೀವಿ ಅಂದರೆ ನೀವು ಒಬ್ಬೊಬ್ರು ಏನು ಮಾಡ್ತಾರೆ, ಇದು 10 ಡೀಪ್ ಇದೆ, ಇಲ್ಲಿ ಶೋಲ್ಡರ್ನ ಇಲ್ಲಿವರೆಗೂ ಮಾಡ್ಕೊಂಡ್ಬಿಡ್ತಾರೆ. ಆವಾಗ ಇಲ್ಲಿ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಅದು ಹಿಂಗೆ ಜಾರ್ ತೊಗೊತಾರೆ. 15 ಇಂಚ್ ಶೋಲ್ಡರ್ ಇದ್ದು ಡೀಪ್ 10 ಇದ್ದರೆ 12 ಇಟ್ಕೊಳ್ಳಿ ಸಾಕು. ಇಲ್ಲ ಇಲ್ಲಿ ಅರ್ಧ 1 ಇಂಚು 9 ಇದ್ರೂ 12 ನಡೀತದೆ. ಓಕೆ, 7 ಮೇಲ್ ಬಂತು ಅಂದರೆ ಇಲ್ಲಿ 7 ಇಲ್ಲಿವರೆಗೂ ಬಂತು ಅಂದರೆ ಆವಾಗ ನೀವು 13 ಇಟ್ಕೊಳ್ಳಿ. ಆವಾಗ ಡೀಪ್ ಇವಾಗ ಸಪೋಸ್ ಎಷ್ಟು, ಇದೆಲ್ಲ ಅಲಿಸ್ಬಿಡ್ತೀನಿ. ಇವಾಗ ಡೀಪು ಸಪೋಸು ಒಂದು 7 ಇಟ್ಕೊಳ್ಳಿ. ಡೀಪ್ 7 ಇದೆ. ಈ ಚೆಸ್ಟು ವೇಸ್ಟು ಸೇಮ್ ಇರುತ್ತೆ. ಅವಾಗ ಏನು ಮಾಡ್ತೀವಿ ಅಂದರೆ ಇಲ್ಲಿ ನಾವು ನೋಡಿ 13 ಇಟ್ಕೋಬೇಕು. 13 ಇಟ್ಕೊಂಡು ಹಿಂಗೆ ಕಟ್ ಮಾಡಿಕೊಂಡು ಆವಾಗ ಇದು ಒಂದು ಸ್ವಲ್ಪ ಡೌನ್ ಬರುತ್ತೆ. ಯಾಕಂದರೆ ನಾವು ಇಲ್ಲಿ ಜಾಸ್ತಿ ಮಾಡಿದ್ರೆ ಇಲ್ಲಿ ಸ್ವಲ್ಪ ಡೌನ್ ಬರುತ್ತೆ. ಆವಾಗ ಅದನ್ನು ಹಿಂಗೆ ಇಟ್ಕೊತೀವಿ.
ಈ ಥರ ಮಾರ್ಕ್ ಮಾಡ್ತೀವಿ. ನಿಮ್ಗೆ ಬೇಕಂದರೆ ಪ್ರಾಕ್ಟಿಕಲಾಗಿ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿಂದ ಇಟ್ಕೊಂಡು ನೋಡಿ ಕರೆಕ್ಟಾಗಿ ಬಂತು. ಇಲ್ಲಿ ನಾವು ಜಾಸ್ತಿ ಮಾಡಿದ್ರೆ ಇಲ್ಲಿ ಸ್ವಲ್ಪ ಡೌನ್ ಮಾಡಬೇಕು. ನಾವು ಕತ್ರಿ ಹಾಕೋಕ್ಕೆ ಮುಂಚೆ ಇಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ ಎತ್ಕೊಂಡು ಹಿಂಗೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಕರೆಕ್ಟಾಗಿದೆ ಅಂತಂದರೆ ಅವಾಗ ಏನು ಮಾಡ್ತೀರಾ, ನಿಮಗೆ ಆಮೇಲೆ ಕತ್ರಿ ಹಾಕ್ಕೊಂಡು ಕಟ್ ಮಾಡಿ. ಇದೊಂದು ಆಪ್ಷನ್ನು. ಇದು ಮೇಲೆ ಬಂತು ಅಂದರೆ ಇದು ಸ್ವಲ್ಪ ಈ ಕಡೆ ಬರುತ್ತೆ, ಇದು ಸ್ವಲ್ಪ ಡೌನ್ ಬರುತ್ತೆ, ರೌಂಡ್ ಸರ್ಕಲ್ ಥರ ಬರುತ್ತೆ. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಒಬ್ಬೊಬ್ಬರಿಗೆ ನೀವೇನೇ ಮಾಡಿದ್ರೂ ಬರಲ್ಲ ಅಂತೀರಾ. ತುಂಬ ಸರಿ ಟ್ರೈ ಮಾಡಿರ್ತೀರ, ಆಗೋದೇ ಇಲ್ಲ ಸರ್, ಇದು ಮಾಡಿದೆ ಏನು ಮಾಡಿದ್ರೂ ಶೋಲ್ಡರ್ ಡ್ರಿಪ್ ಬರ್ತಾನೇ ಇದೆ ಅಂತೀರಾ. ಅಂಥವ್ರಿಗೆ ಏನು ಮಾಡ್ತೀರಂದರೆ ರೆಗ್ಯುಲರಾಗಿ ಬ್ಲೌಸ್ ಲೆಂತ್ ಎಷ್ಟಿರುತ್ತೆ 13.5 ಇದ್ದರೆ ಇಲ್ಲಿ ಅರ್ಧ ಇಂಚ್ ಜಾಸ್ತಿ ಮಾಡ್ಕೊಳ್ಳಿ. ಎಲ್ಲ ಕಟ್ಟಿಂಗ್ ಎಲ್ಲ ಆದಮೇಲೆ ಈ ಅರ್ಧ ಇಂಚನ್ನ ಇಲ್ಲಿ ಕಟ್ ಮಾಡಿ ಬಿಸಾಕಿ ನೋಡಿ. ಹಿಂಗೆ ಎಲ್ಲ ಕಟಿಂಗ್ ಬ್ಲೌಸ್ ಎಲ್ಲ ಇದು ಲೆಂತಲ್ಲಿ ಅರ್ಧ ಇಂಚ್ ಜಾಸ್ತಿ ಮಾಡ್ಕೊಳ್ಳಿ. ಜಾಸ್ತಿ ಇಟ್ಕೊಂಡು ಎಲ್ಲ ಬ್ಲೌಸ್ ಎಲ್ಲ ಕಟಿಂಗ್ ಆದಮೇಲೆ ಇಲ್ಲಿ ಈ ಅರ್ಧ ಇಂಚನ್ನ ಕಟ್ ಮಾಡಿ ಬಿಸಾಕಿ. ಇದನ್ನ ಕಟ್ ಮಾಡಿಬಿಟ್ಟು ಮತ್ತೆ ಮಾಮೂಲಿ ಬ್ಲೌಸ್ ಹೆಂಗೆ ಹೊಲ್ತಾರೆ ಹಂಗೆ ಹೊಲ್ದುಬಿಡಿ. ಅವಾಗ ಶೋಲ್ಡ್ರ್ ಏನು ಜಾರ್ತಾ ಇದೆಯಾ ಅರ್ಧ ಇಂಚಲ್ಲಿ ಹೋಗ್ಬಿಡುತ್ತೆ, ನಿಮಗೆ ಬ್ಲೌಸ್ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ. ಇಷ್ಟು ಮೂರನ್ನ ನೀವು ಪರ್ಫೆಕ್ಟಾಗಿ ಮಾಡಿದ್ದೀರಂದರೆ ಶೋಲ್ಡರ್ ಡ್ರೂಪಿಂಗು ಯಾವುದೇ ಕಾರಣಕ್ಕೂ ಬರಲ್ಲ. ಇದೊಂದು ಮೆಥಡು. ಈ ಮೆಥಡ್ನ ಕರೆಕ್ಟಾಗಿ ಫಾಲೋ ಮಾಡಿದೆ ಅಂದರೆ ನಿಮಗೆ ಶೋಲ್ಡರ್ ಡ್ರೂಪ್ ಯಾವುದೇ ಕಾರಣಕ್ಕೂ ಬರಲ್ಲ. ಇನ್ನೊಂದು ಇಲ್ಲಿ 10 ಇಂಚಿದೆ ಓಕೆ, ಇಲ್ಲಿ 11 12 ಬರುತ್ತೆ, ಅದು ತೋರಿಸ್ಬಿಡ್ತೀನಿ ರೀ. ಇದು ಮಾರ್ಜಿನ್ನು, ಈ ಕಡೆ ಮಾರ್ಜಿನ್ದು. ಇದು ಡೀಪು ಒಂದು 11 ಇಟ್ಕೊಳ್ಳಿ, ಫುಲ್ಲು ಡೀಪ್ ಬರುತ್ತೆ. ಮತ್ತು ಇದೊಂದು 3 ಇಂಚ್ ಹಿಂಗೆ ಬರುತ್ತೆ. ಈ ಥರ ವಿ ನೆಕ್ಕು ಮಾಡಿರ್ತೀವಿ. ಈ ಥರ ಹಿಂಗೆ ವಿ ನೆಕ್ ಬರುತ್ತೆ. ಹಿಂದ್ಗಡೆನೂ ಈ ಥರ ಈ ಥರ ಶೇಪ್ ಬಂದಿರುತ್ತೆ. ಇಲ್ಲಿ ಒಂದೇ ಒಂದು ಬಟನ್ ಹಾಕೋ ಥರ ಈ ಥರ ಡಿಸೈನ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ ಕಸ್ಟಮರು. ಆವಾಗ ಏನು ಮಾಡ್ತೀವಿ, ಅವಾಗೂ ಅಷ್ಟೇ ಶೋಲ್ಡರ್ ಇದು 15 ಇದ್ದರೆ ಇಲ್ಲಿ 12 ಇಟ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. 12 ಇಟ್ಕೊಂಡು ಒಬ್ಬೊಬ್ಬರು ಇದರಿಂದ ಶೋಲ್ಡ್ರನ್ನ ಕಮ್ಮಿ ಬೇಕು ಸರ್ ಅಂತಾರೆ. ಕಮ್ಮಿ ಅಂದರೆ ಎಷ್ಟು, ಒಬ್ಬೊಬ್ಬರು 1 ಇಂಚು 1.5 ಇಂಚ್ ಕೇಳ್ತಾರೆ ಕಸ್ಟಮರು. ಅವಾಗ ಏನು ಮಾಡ್ತೀವಿ ಅಂದರೆ ನಾವು ಇಟ್ಕೊಂಡು 1.5 ಇಲ್ಲಿಗೆ ಬರುತ್ತೆ. ಇಲ್ಲಿ 1.25 ಹಾಕ್ಕೊಂಡ್ರೆ 1/4 ಇಂಚ್ ಮಾರ್ಜಿನ್ ಅಂದರೆ 1.5 ರೆಡಿ ಬರುತ್ತೆ ನೋಡಿ. ಹಿಂಗೆ ಇದು ಈ ಕಡೆ ಹೊಲಿಯೋದಕ್ಕೆ ಹೋಗುತ್ತೆ, ಇದು ಈ ಕಡೆ ಹೊಲಿಯೋದಕ್ಕೆ ಹೋಗುತ್ತೆ. ರೆಡಿ ಎಷ್ಟು ಬರುತ್ತೆ, 1.5 ಇಂಚ್ ಬರುತ್ತೆ. ಆವಾಗ ಏನು ಮಾಡ್ತೀವಿ ಅಂದರೆ ನಾವು ಈ ಥರ ಈ ಮಾರ್ಕಿಂಗ್ ಅಳಿಸ್ಬಿಡ್ತೀವಿ, ಆ ಮಾರ್ಕಿಂಗ್ಗೆ ತೊಗೊತೀವಿ. ಆವಾಗ ಏನು ಮಾಡ್ತೀವಿ, ಇದನ್ನು ನೋಡಿ, ಇದು ಕ್ಯಾಂಡಲ್ದು ಯೂಸ್ ಮಾಡೋದ್ರಿಂದ ಇದೆಷ್ಟೆಲ್ಲ ನಿಮಗೆ ಯೂಸ್ ಆಗುತ್ತೆ ನೋಡಿ. ಇದನ್ನೇನು ಮಾಡ್ತೀವಿ ಅವಾಗ ತೊಗೊತೀವಿ, ಶೋಲ್ಡರ್ ಕಮ್ಮಿ ಬರುತ್ತೆ. ನಾವು ಇಲ್ಲೇನು ಮಾಡೋಕ್ಕೆ ಹೋಗ್ಬಾರ್ದು, ಇದು ಸೇಮೇ ಇರುತ್ತೆ. ನಾವಿಲ್ಲಿ ಬ್ರಾಡ್ ತೊಗೋಬೇಕು. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಶೋಲ್ಡರು ಇಲ್ಲಿರುತ್ತಲ್ಲ ಇದು ಕಮ್ಮಿ ಆಗುತ್ತೆ ನೋಡಿ, ಈ ಥರ ಬರುತ್ತೆ. ಇದನ್ನು ಸ್ವಲ್ಪ ಹಿಂಗೆ ಬರುತ್ತೆ. ಈ ಕಡೆ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಬ್ಲೌಸ್ ಹಿಂಗೆ ಎಳ್ಕೊಂಡು ಹೋಗ್ಬಿಡುತ್ತೆ, ಇದು ಇಲ್ಲೇ ಇರುತ್ತೆ, ಹಿಂಗೆ ಎಳ್ದಂಗೆ ಆಗ್ಬಿಡುತ್ತೆ ಬ್ಲೌಸು. ಶೋಲ್ಡರ್ ಇವಾಗ 15 ಇಂಚ್ ಶೋಲ್ಡರ್ ಇದ್ದಾಗ ನಿಮ್ಗೆ 12 ಇಂಚ್ ಇಟ್ಕೊಳ್ಳಿ, ಡೀಪ್ ಎಷ್ಟೇ ಇರಲಿ. 9 ಮೇಲೆ ಎಷ್ಟೇ ಬಂದರೂ 12 ಬರುತ್ತೆ. 12 ಇಟ್ಕೊಂಡು ಬ್ರಾಡ್ ಜಾಸ್ತಿ ಬೇಕು, ಶೋಲ್ಡರ್ ಕಮ್ಮಿ ಬೇಕು ಅಂದರೆ ಈ ಕಡೆ ಇದನ್ನು ಇಲ್ಲಿಗೆ ಹಾಕ್ಕೊಂಡಿದ್ದೀವಲ್ಲ ಇದನ್ನು ಇಲ್ಲಿಗೆ ತೊಗೊಂಡೋಗಿ ಅವಾಗ ಅಷ್ಟು ಮಾರ್ಜಿನ್ ಬರುತ್ತೆ, ಕಟ್ ಮಾಡಿಕೊಂಡು ನೀಟಾಗಿ ಬರುತ್ತೆ. ಇದಿಷ್ಟು ಮೆಥಡ್ನ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ನಿಮಗೆ ಶೋಲ್ಡರ್ ಡ್ರೂಪಿಂಗ್ ಅನ್ನೋದು ಬರಲ್ಲ. ಅಕಸ್ಮಾತ್ ಬಂತು ಅನ್ನೋದಿದ್ದರೆ ನನಗೆ ಕಾಮೆಂಟ್ ಮಾಡಿ. ನಾನು ಹೇಳ್ದನಲ್ಲ, ಅರ್ಧ ಇಂಚ್ ಬ್ಲೌಸ್ ಜಾಸ್ತಿ ಮಾಡಿಕೊಂಡು ಇಲ್ಲ ಅರ್ಧ ಇಂಚ್ ಕಟ್ ಮಾಡಿಬಿಟ್ಟು ಎಲ್ಲ ಕಟ್ಟಿಂಗ್ ಎಲ್ಲ ಆದಮೇಲೆ ಇಲ್ಲಂತೂ ಅರ್ಧ ಇಂಚ್ ಜಾಸ್ತಿ ಇಟ್ಟಿರ್ತೀವಲ್ಲ ಅರ್ಧ ಇಂಚನ್ನ ಇಲ್ಲಿ ಕಟ್ ಮಾಡಿಬಿಟ್ಟು ನೀವು ಬ್ಲೌಸ್ನ ಶೋಲ್ಡರ್ ಅಟ್ಯಾಚ್ ಮಾಡ್ತಿರಲ್ಲ, ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡ್ತಿರಲ್ಲ, ಶೋಲ್ಡರ್ ಅಟ್ಯಾಚ್ ಮಾಡಬೇಕಾದ್ರೆ ಅರ್ಧ ಇಂಚ್ ಕಟ್ ಮಾಡಿಬಿಟ್ಟು ಜಾಯಿಂಟ್ ಮಾಡಿಕೊಂಡು ಮತ್ತೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಂಡು ಸೈಲ್ ಹೊಡೀರಿ. ಆವಾಗ ನಿಮಗೆ ಸ್ವಲ್ಪ ಜಾರೋ ಚಾನ್ಸಸ್ ಇದ್ರೇನೋ ಇಲ್ಲಿ ಕಟ್ ಮಾಡಿಬಿಟ್ಟಿರ್ತೀವ ಯಾವುದೇ ಕಾರಣಕ್ಕೂ ಶೋಲ್ಡರು ಡ್ರೂಪಿಂಗ್ ಬರಲ್ಲ. ಇದು ಇವತ್ತಿನ ವಿಡಿಯೋ. ಇದು ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಬೇರೆಯವ್ರಿಗೂ ಹೆಲ್ಪ್ ಆಗಲಿ. ಅದೇ ಥರ ಅವ್ರಿಗೇನು ಡೌಟ್ ಇದ್ದರೆ ನಮಗೆ ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋನ ನಿಮ್ಗೆ ಮಾಡ್ತೀನಿ.